Today's topic is the process in project management and process group objective, project scope. The course title is Project Management Skills. Course code is 20 PM 01T. Branch, it is common to all for the second semester as per the syllabus of 2020. Okay, the presentation outline will be goes like this: process in project management, process group, project management process, product oriented process, group objective, and scope. These are the topics I am going to cover today. Okay, now what is process in project management? It is the application of knowledge, skills, tools and techniques to the project activities to meet the project objectives. ಹಾಗಂತ ಅಂದರೆ ಈ ಪ್ರಾಜೆಕ್ಟ್ ಯಾವುದು ಒಂದು ಪ್ರಾಜೆಕ್ಟನ್ನು ಕನ್ಸಿಡರ್ ಮಾಡಿದ್ರೆ ಇಟ್ ಮೇ ಬಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ದಿರ್ಬೋದು, ಮೆಕ್ಯಾನಿಕಲ್ದಿರ್ಬೋದು ಅಥವಾ ಸಿವಿಲ್ದಿರ್ಬೋದು. ಸೊ ಒಂದು ಪ್ರಾಜೆಕ್ಟ್ ಅಂತ ಅಂದರೆ ಅದರದೇ ಆದ ನಿರ್ದಿಷ್ಟ ಸಮಯದಲ್ಲಿ ನಮಗೆ ಗೊತ್ತಿರುವಂತಹ ನಾಲೆಡ್ಜನ್ನು, ಸ್ಕಿಲ್ಸನ್ನು ಮತ್ತು ಕೆಲವೊಂದು ಟೂಲ್ಸನ್ನು ಬಳಸ್ಕೊಂಡು, ಕೆಲವೊಂದು ಟೆಕ್ನಿಕ್ಕನ್ನು ಬಳಸ್ಕೊಂಡು ಆ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅದನ್ನು ರೀಚ್ ಆಗಲಿಕ್ಕೆ ಪಡುವಂತಹ ಪ್ರಯತ್ನವನ್ನು ನಾವೇನಂತೀವಿ ಪ್ರೋಸೆಸ್ ಇನ್ ಎ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಒನ್ಸ್ ಅಗೇನ್ ಐ ವಿಲ್ ರೀಡ್ ಔಟ್. ಇಟ್ ಈಸ್ ದ ಅಪ್ಲಿಕೇಶನ್ ಆಫ್ ನಾಲೆಡ್ಜ್, ಸ್ಕಿಲ್ಸ್, ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಟು ಮೀಟ್ ದ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್. ಪ್ರಾಜೆಕ್ಟಿನ ಧ್ಯೇಯೋದ್ದೇಶಗಳನ್ನು ಮುಟ್ಟಲಿಕ್ಕೆ ನಾವು ಪಡುವಂತಹ ಪ್ರಯತ್ನವನ್ನು, ನಮ್ಮಲ್ಲಿರುವ ಕೌಶಲ್ಯಗಳನ್ನು ಬಳಸಿ ನಾವು ಏನು ಪ್ರಯತ್ನ ಪಡ್ತೀವಲ್ಲ ಆ ಪ್ರಯತ್ನದಲ್ಲಿ ಮಾಡುವಂತಹ ವಿಧಾನಗಳು, ಅನುಕರಣೆಗಳು, ಇವನ್ನೆಲ್ಲ ನಾವೇನಂತೀವಿ ಪ್ರೋಸೆಸ್ ಇನ್ ಎ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಪ್ರೋಸೆಸ್ ಗ್ರೂಪ್ ಅಂತ ಅಂದರೆ ಏನು? ಪ್ರೋಸೆಸ್ ಗ್ರೂಪ್ 5 project management process groups are initiating, planning, executing, monitoring and controlling, and finally closing. These are the 5 major group where the process groups in a project. So process group means initiating. Udaharanege, so previously I have given the example of something like maybe ring road, construction of a ring road. Initiating means first, so budget allocation and so land acquisition, it may be initiation. So whether to start the project or not, that is called as a initiating stage. That group will take or enforce to initiate that project. Next one is planning. So planning is along with the initiating. So while initiating we have to do the planning. It means that ಯಾವುದೋ ಒಂದು ಕಾರ್ಯಕ್ರಮವನ್ನು ನಾವು ನಿರ್ಧಾರವನ್ನು ತಗೊತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ನಿರ್ಧಾರ ತಗೊಳೋದನ್ನು ಏನಂತೀವಿ? ಇನಿಷಿಯೇಟಿಂಗ್. ಇವತ್ತು ನಾನು ಕ್ಲಾಸ್ ಮಾಡಬೇಕು ಅನ್ನೋದು ನಿರ್ಧಾರ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಎ ಇನಿಷಿಯೇಷನ್. ಪ್ಲಾನಿಂಗ್ ಈಸ್ ಯಾವ ಸ್ಲೈಡ್ಸನ್ನು ಬಳಸಬೇಕು, ಯಾವ ರೀತಿ ಮಾತಾಡಬೇಕು, ಏನು ಕಂಟೆಂಟನ್ನು ಡೆಲಿವರಿ ಮಾಡಬೇಕು, ಎಷ್ಟು ವಿದ್ಯಾರ್ಥಿಗಳನ್ನು ಅಲೋ ಮಾಡಬೇಕು, ಎಷ್ಟು ನಿಮಿಷ ತನಕ ವೆಯ್ಟ್ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಯಾವ್ದೆಲ್ಲ ಮಾಹಿತಿನ ಹೇಳಬೇಕು, ಕೊನೆಗೆ ಕನ್ಕ್ಲೂಡ್ ಮಾಡಬೇಕಾದ್ರೆ ಏನು. ಸೊ ದಟ್ ಈಸ್ ಕಾಲ್ಡ್ ಎಸ್ ಎ ಪ್ಲಾನಿಂಗ್. ಎಕ್ಸಿಕ್ಯೂಟಿಂಗ್ ಈಸ್ ನೌ ಐ ಆಮ್ ರೆಕಾರ್ಡಿಂಗ್ ದಿಸ್ presentation along with the online class. That is called as a execution. In the similar way, the execution of the planning. So planning of a group, ಆ ಗ್ರೂಪಿಗೆ, ಆ ಪ್ರೋಸೆಸ್ಸಿಗೆ ಕೊಟ್ಟಂತಹ ಪ್ಲಾನಿಂಗ್ ಇರ್ಬೋದು ಅಥವಾ ಎಂಟೈರ್ ಪ್ರಾಜೆಕ್ಟಿನ ಪ್ಲಾನಿಂಗ್ ಇರ್ಬೋದು. ಓಕೆ, ದಟ್ ವಿಲ್ ಬಿ ಗೆಟ್ ಎಕ್ಸಿಕ್ಯೂಟೆಡ್. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಥವಾ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಇರ್ಬೋದು, ಒಂದು ಮಿಷಿನರಿ ಅಲೈನ್ಮೆಂಟ್ ಇರ್ಬೋದು, ಅಥವಾ ಎರೆಕ್ಷನ್ ಅಂತ ಹೇಳ್ತೀವಿ, ಎರೆಕ್ಷನ್ ಆ್ಯಂಡ್ ಇನ್ನೊಂದು ಪದ ಹೇಳ್ತಾರೆ ಮೆಕ್ಯಾನಿಕಲ್ಲಿ. ಸೊ ಓಕೆ, ಟರ್ನಿಂಗ್ ಇರ್ಬೋದು, ಸಾಲ್ಡ್ರಿಂಗ್ ಇರ್ಬೋದು, ಎಲೆಕ್ಟ್ರಾನಿಕ್ಸಲ್ಲಿ ಸೊ ಆಂಪ್ಲಿಟ್ಯೂಡ್ ಮ್ಯಾಚಿಂಗ್ ಇರ್ಬೋದು, ಸಿಗ್ನಲ್ ಪ್ರೊಸೆಸಿಂಗ್ ಇರ್ಬೋದು, ವಿಡಿಯೋ ಪ್ರೊಸೆಸಿಂಗ್ ಇರ್ಬೋದು. ಸೊ ದೀಸ್ ಆರ್ ದ ಎಲೆಕ್ಟ್ರಾನಿಕ್ಸ್ ಟರ್ಮ್ಸ್. ಅದೇ ರೀತಿ ಆ್ಯಪ್ ಡೆವಲಪ್ಮೆಂಟ್ ಇರ್ಬೋದು, ಸಾಫ್ಟ್ವೇರ್
ಮೇ ಬಿ ವೈರಸಸ್ನ ಯಾವ ರೀತಿ ಬ್ಲಾಕ್ ಮಾಡೋದು, ಕಂಪ್ಯೂಟರ್ ವೈರಸ್ ಸ್ಕ್ಯಾನಿಂಗ್ ಇರ್ಬೋದು, ಈ ರೀತಿಯಾದಂತಹ ಟಾಸ್ಕ್ಗಳು ಇರುತ್ತೆ. ಸೊ ದೀಸ್ ಆರ್ ದ ಟಾಸ್ಕ್ ಟು ಬಿ ಎಕ್ಸಿಕ್ಯೂಟೆಡ್. ದಟ್ ಈಸ್ ದ ಪ್ರೋಸೆಸ್ ಇನ್ವಾಲ್ವ್ಡ್ ಇನ್ ದ ಎಕ್ಸಿಕ್ಯೂಷನ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಉದಾಹರಣೆಗೆ, ಸೊ ಈಗ ತರಗತಿ ನಡೀತಾ ಇದ್ದರೆ ಎಷ್ಟು ಜನ ವಿದ್ಯಾರ್ಥಿಗಳು ಅಟೆಂಡ್ ಆಗ್ತಾ ಇದ್ದಾರೆ, ಮತ್ತು ಯಾರಾದರೂ ಮಾತಾಡಿದ್ರೆ ಇನ್ ಬಿಟ್ವೀನ್ ಅವರನ್ನು ಹೇಳೋದು ಅಥವಾ ರಿಕ್ವೆಸ್ಟ್ ಮಾಡ್ಬೋದು ಅಥವಾ ಕಮ್ಯಾಂಡ್ ಮಾಡ್ಬೋದು. ಸೊ ಅವರಿಗೆ ಅರ್ಥ ಮಾಡಿಸೋದು ಯಾಕಾಗಿ ನಾನು ಈ ತರಗತಿಯನ್ನು ತೊಗೊತಾ ಇದ್ದೀವಿ. ಅಥವಾ ಒಂದು ಇಂಡಸ್ಟ್ರಿ ಪ್ರಾಜೆಕ್ಟಲ್ಲಿ ಯಾವುದೋ ಒಂದು ಕ್ವಾಲಿಟಿ ನಮಗೆ ಬೇಕಂತ ಅಂದಾಗ ಸೊ ದೇ ಹ್ಯಾವ್ ಟು ಟೇಕ್ ಸಮ್ ರಿಸ್ಕ್, ಕೆಲವೊಂದು ರಿಸ್ಕ್ಗಳನ್ನು ತಗೋಬೇಕಾಗತ್ತೆ. ಕೆಲವೊಂದು ಅಡುಗೆನಲ್ಲಿ ಮಾಡಬೇಕಾದ್ರೆ ದೇರ್ ಆರ್ ಸೋ ಮೆನಿ ರಿಸ್ಕ್ ಹ್ಯಾಸ್ ಟು ಬಿ ಟೇಕನ್. ಓಕೆ, ಸಿಮಿಲರ್ಲಿ ಅಗ್ರಿಕಲ್ಚರಲ್ಲಿ ಈಗ ಮಳೆ ಬರ್ಬೋದು ಅಥವಾ ಬರ್ದಲೇ ಇರ್ಬೋದು, ಈ ಸತಿ ಬಿತ್ತನೆ ಮಾಡೋಣ ಅನ್ನೋ ರೀತಿ. ಆ್ಯಂಡ್ ಆಲ್ಸೋ ಮಾನಿಟ್ರಿಂಗ್, ಯಾವ್ದಾದ್ರು ಪೆಸ್ಟಿಸೈಡ್ಸ್ ಹೊಡಿಬೇಕಾ, ಯಾವ್ದಾದ್ರು ಹುಳುಗಳು ಏನಾದ್ರು ಅಗ್ರಿಕಲ್ಚರ್ಗೆ ಅಟ್ಯಾಕ್ ಮಾಡ್ತಾ ಇದೆಯಾ, ಅದಕ್ಕೆ ಪೆಸ್ಟಿಸೈಡ್ಸನ್ನು ಹಾಕೋದ್ರಿಂದ ಏನಾದರೂ ಕಂಟ್ರೋಲ್ ಮಾಡ್ಬೋದಾ. ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಇನ್ ದ ಸೇಮ್ ವೇ ಇಟ್ ಈಸ್ ಅಪ್ಲಿಕಬಲ್ ಟು ದ agriculture field. So similar thoughts will be applicable to all the fields. So it may be sometimes it may be related to the some particular branch or maybe interdisciplinary. For example, laptop is, if you consider, it is a combination of both electronics as well as the computer science, and also the portion will be for the mechanical. So ಈ ಹೊರಗಡೆ ಇರುವಂತಹ ಕಂಪ್ಯೂಟರ್ ಕೇಸ್ ಅಂತ ಏನಂತೀವಿ, ಬಾಡಿ ಏನಂತೀವಿ, ಕೀಬೋರ್ಡ್ ಅಂತ ಏನಂತೀವಿ, ಡಿಸ್ಪ್ಲೇ ಅಂತ ಏನು ಹೇಳ್ತೀವಿ. ಸೊ ಇದನ್ನು ಅದು ಯಾವ ರೀತಿ ಇರಬೇಕು, ಎಷ್ಟು ಡೈಮೆನ್ಷನ್ ಇರಬೇಕು, ಅದಕ್ಕೆ ಕ್ಯಾಡಲ್ಲಿ ಡಯಾಗ್ರಾಮ್ ಬರೀಬೇಕಾಗತ್ತೆ. ಈ ರೀತಿಯಾದಂತಹ ಕೆಲಸಗಳು ಇಂಟರ್ಡಿಸಿಪ್ಲಿನರಿ ಆಗಿ ಇರ್ತದೆ. ಈಗ ಉದಾಹರಣೆಗೆ ಒಂದು ಮನೆ ಕಟ್ಟಬೇಕಂತಂದರೆ ಸೊ ಇಟ್ ಈಸ್ ಇನ್ವಾಲ್ವಿಂಗ್ ಬೋತ್ ದ ಸಿವಿಲ್ ಇಂಜಿನಿಯರ್ಸ್ ಆ್ಯಸ್ ವೆಲ್ ಆಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂದರೆ ಈಗ ಅಲ್ಲಿ ಸ್ಟೀಲ್ ರಾಡ್ಸ್ ಬೇಕಾಗುತ್ತೆ, ವಿಂಡೋಗೆ ಬೇಕಾದಂತಹ ಸಪೋರ್ಟಿಂಗಿಗೆ ಬೇಕಾಗುವಂತಹ ಮಿಷಿನರೀಸ್ ಇರ್ಬೋದು, ಅಥವಾ ಮೇಲಕ್ಕೆ ಲಿಫ್ಟ್ ಮಾಡಲಿಕ್ಕೆ ಬೇಕಾದಂಥ ಮಿಷಿನರೀಸ್ ಇರ್ಬೋದು. ಸೊ ಈ ರೀತಿ ಕೆಲವು ಕಡೆ ಮೆಕ್ಯಾನಿಕಲ್ ಸ್ವಿಚಸ್, ಅಲ್ಲಿ ಎಲೆಕ್ಟ್ರಿಕಲ್ ಅವರು ಬರ್ತಾರೆ, ಪ್ಲಂಬಿಂಗ್ ಬರುತ್ತೆ. ಸೊ ಅಗೇನ್ ದೇ ಹ್ಯಾವ್ ಟು ಡೂ ದ ಜಾಯ್ನಿಂಗ್, ಅಲ್ಲಿ ಮೆಕ್ಯಾನಿಕಲ್ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಈ ರೀತಿ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಪ್ರೋಸೆಸ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಎ ಪ್ರಾಜೆಕ್ಟ್. ಸೊ ದೋಸ್ ಪ್ರೋಸೆಸ್ ಹ್ಯಾಸ್ ಟು ಬಿ ಮಾನಿಟರ್ಡ್ ಆ್ಯಂಡ್ ಕಂಟ್ರೋಲಿಂಗ್. ಸೊ ಆ್ಯಂಡ್ ಆಫ್ಟರ್ ಕಂಪ್ಲೀಷನ್ ಆಫ್ ಎವ್ರಿ ಪ್ರೋಸೆಸ್ ಆ್ಯಂಡ್ ದೆನ್ ಫೈನಲಿ ಇಟ್ ಹ್ಯಾಸ್ ಟು ಬಿ ಗೆಟ್ ಕ್ಲೋಸ್ಡ್ ಅನ್ನೋದು. ಈಗ ಉದಾಹರಣೆಗೆ ಮನೆ ಆದಾಗ ಮನೆ ಇನಾಗ್ರೇಷನ್ನು ಅವರಿಗೆ ಓನರ್ಗೆ ಕೀಗಳನ್ನು ಉಳಿದಂಥದ್ದು ಹ್ಯಾಂಡ್ ಓವರ್ ಮಾಡೋದಿರ್ಬೋದು. ಸಿಮಿಲರ್ಲಿ ಇಂಡಸ್ಟ್ರಿ ಲೆವೆಲಲ್ಲಾದರೆ ಏನು ಮಾಡ್ತೀವಿ, so there are few documents to be get prepared. This is completed as per this particular norms. ISO 2000 certificated ಅಂತ ಹೇಳ್ತೀವಲ್ಲ, ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಕನ್ಸಿಡರ್ ಆಗಿದೆ. ಪ್ಯೂರಿಫಿಕೇಷನ್, ವಾಟರ್ ಪ್ಯೂರಿಫಿಕೇಷನ್ ಆಗುತ್ತೆ, ಅಥವಾ ಸ್ಯಾನಿಟೈಸರ್ ಕರೆಕ್ಟಾಗಿದೆ, ಇದನ್ನು ಡ್ರೈನೇಜಿಗೆ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಸೊ ವೆಂಟಿಲೇಷನ್ ಕರೆಕ್ಟಾಗಿದೆ. ಸೊ ಈ ರೀತಿಯಾದಂತಹ ಡಾಕ್ಯುಮೆಂಟರಿ ಪ್ರೋಸೆಸ್. ಉದಾಹರಣೆಗೆ ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಉದಾಹರಣೆಗೆ ನಮ್ಮ ಕಾಲೇಜಿನಲ್ಲಿ ಸೊ ಒಂದು ಹಾಸ್ಟೆಲ್ಲು ಕನ್ಸ್ಟ್ರಕ್ಷನ್ ಆಗಿದೆ. ಹಾಸ್ಟೆಲನ್ನು ಹ್ಯಾಂಡ್ ಓವರ್ ಆಗಬೇಕು. ಹ್ಯಾಂಡ್ ಓವರ್ ಆದಾಗ ಕಾಲೇಜವರು ಅದನ್ನು ತಗೋಬೇಕು ಅನ್ನೋದಕ್ಕಿಂತ ಮುಂಚೆ ಅಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗು ಆ್ಯಸ್ ಪರ್ ನಾಮ್ಸ್ ಇದೆಯಾ, ಸೊ ಇನ್ಸ್ಪೆಕ್ಷನ್ ಆಗಿದೆಯಾ, ಸೊ ಪ್ರತಿಯೊಂದನ್ನು ಸಹ ನೋಡಬೇಕಾಗತ್ತೆ. ದ ಕ್ಲೋಸಿಂಗ್ ಇಸ್ ನಾಟ್ ಎ ಸಿಂಪಲ್ ವೇ ಟು ಇಟ್ ಈಸ್ ಕಂಪ್ಲೀಟೆಡ್, ಓಕೆ ಕ್ಲೋಸ್, ದಟ್ ಈಸ್ ನಾಟ್ ದ ವೇ. ಸೊ ಅಲಾಂಗ್ ವಿತ್ the concept of documentary will be coming to the picture. So ಹಾಗಾಗಿ closing is also very important for doing the complete fine tune. ಕೆಲವು ಕಡೆ ಈಗ ಪೇಂಟ್ ಹೊಡೆದಿರ್ತಾರೆ ಮನೆಯಲ್ಲಿ, ಅಲ್ಲಿ ರೀಪೇಂಟ್ ಮಾಡಬೇಕಾಗಿರುತ್ತೆ. ಪ್ಲಂಬಿಂಗ್ ಅಥವಾ ವಾಟರ್ ಕನೆಕ್ಷನ್ ಕರೆಕ್ಟಾಗಿರಲ್ಲ, ಅಥವಾ ವೈರಿಂಗ್ ಕರೆಕ್ಟಾಗಿಲ್ದಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು. ಸೊ ಈ ಎಲ್ಲದನ್ನು ಇನ್ಸ್ಪೆಕ್ಷನ್ ಮಾಡ್ತಾ ಇರಬೇಕು, ಅಂದರೆ ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅದು ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಅಟ್ ದ ಕ್ಲೋಸಿಂಗ್ ಎಂಡ್ ಎವ್ರಿಥಿಂಗ್ ಶುಡ್ ಬಿ ಇನ್ ದ ಪರ್ಫೆಕ್ಟ್ ಕಂಡೀಷನ್. ಆಗ ಮಾತ್ರ ಕ್ಲೋಸಿಂಗ್ ಮಾಡ್ಬೋದು. ಇಲ್ಲಾಂದರೆ ರೀಡ್ ವರ್ಕನ್ನು ಮಾಡಿ ಮತ್ತು ಇಟ್ ವಿಲ್ ಎನ್ಹಾನ್ಸ್ ದ ಟೈಮ್.
ಟೈಮ್ ಎನ್ಹಾನ್ಸ್ ಆದರೆ ಮತ್ತೆ ಬಡ್ಜೆಟ್ ಎನ್ಹಾನ್ಸ್ ಆಗುತ್ತೆ. ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆ. ಸೊ ದೀಸ್ ಆರ್ ದ 5 ಮೇಜರ್ ಗ್ರೂಪ್ಸ್ ಆಫ್ ಪ್ರೋಸೆಸ್ ಆರ್ ಪ್ರೋಸೆಸ್ ಗ್ರೂಪ್ಸ್. ನೆಕ್ಸ್ಟ್ ಒನ್ ಈಸ್, so how process will be get classified. The process is a series of action beginning bringing about the result. ಒಂದು ರಿಸಲ್ಟನ್ನು ತರಬೇಕು ಅಂದಾಗ ಸೊ ತುಂಬ ಆ್ಯಕ್ಷನ್ಗಳಿರ್ತವೆ, ತುಂಬ ಕೆಲಸಗಳನ್ನು, ತುಂಬ ವರ್ಕನ್ನು ಮಾಡಬೇಕಾಗಿರುವಂಥ ಸಂದರ್ಭಗಳಿರುತ್ತೆ. ದಟ್ ಈಸ್ ದ ಪ್ರೋಸೆಸ್ ಈಸ್ ಎ ಸೀರೀಸ್ ಆಫ್ ಆ್ಯಕ್ಷನ್. ಒಂದು ಕೆಲಸ ಅಲ್ಲ, ಮಲ್ಟಿಪಲ್ ಕೆಲಸಗಳನ್ನು, ವರ್ಕ್ಗಳನ್ನು ಮಾಡ್ತಾ 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 ಅದು ಒಂದು ರಿಸಲ್ಟನ್ನು ಕೊಡುವಂಥದ್ದು. ಹಾಗಾಗಿ ಉದಾಹರಣೆಗೆ ವಿದ್ಯಾರ್ಥಿಗಳು ಎಕ್ಸಾಮ್ ರಿಸಲ್ಟನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕಂದ್ರೆ ಬರೀ ಒಂದೇ ಸಬ್ಜೆಕ್ಟ್ ಓದಿದ್ರೆ ಆಗಲ್ಲ. ಇಟ್ ಇನ್ವಾಲ್ವ್ಸ್ ಮಲ್ಟಿಪಲ್ ಸಬ್ಜೆಕ್ಟ್ ರೀಡಿಂಗ್. ಸೊ ಹಾಗೆ ಮಲ್ಟಿಪಲ್ ಟೈಮ್ಸ್ ರೀಡಿಂಗ್. ಒಂದು ಸತಿ ಓದ್ಬಿಟ್ಟು ಆಯಿತು ಓದ್ಬಿಟ್ಟೆ ಅಂತ ಅಂದರೆ ಸೊ ಸ್ಕೋರಿಂಗ್ ಕಡಿಮೆ ಆಗ್ಬೋದು. ಮಲ್ಟಿಪಲ್ ರೀಡಿಂಗ್ ಅಥವಾ ರೈಟಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಮತ್ತು ಬರೆದು ಪ್ರಾಕ್ಟೀಸ್ ಮಾಡಿದಾಗ ಸೊ ದೇ ವಿಲ್ ಗೆಟ್ that is called as a process. The process is a series of action bearing about the result. ಓಕೆ, ಈಗ ಯಾವ ರೀತಿನ ಡಿವೈಡ್ ಮಾಡಿದ್ದಾರೆ? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್, ಪ್ರಾಡಕ್ಟ್ ಓರಿಯೆಂಟೆಡ್ ಪ್ರೋಸೆಸ್. ಇಲ್ಲಿ ಪ್ರೋಸೆಸ್ 2 ರೀತಿ ಇದೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ಸು, ಇನ್ನೊಂದು ಪ್ರಾಡಕ್ಟ್ ಓರಿಯೆಂಟೆಡ್ ಪ್ರೋಸೆಸ್. ಮೊದಲನೇದು ತಿಳ್ಕೊಳ್ಳೋಣ, ಏನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್. ಇದು ಡಿಸೈರಬಲ್, ಆರ್ಗನೈಸ್ ಆ್ಯಂಡ್ ಕಂಪ್ಲೀಟ್ ದ ವರ್ಕ್ ಆಫ್ ದ ಪ್ರಾಜೆಕ್ಟ್. ಸೊ ಏನು ಮಾಡಬೇಕು ಆ ಕೆಲಸವನ್ನು ಆರ್ಗನೈಸ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಕೆಲಸವನ್ನು ಆ ಪ್ರಾಜೆಕ್ಟಲ್ಲಿ. ಉದಾಹರಣೆಗೆ ಒಂದು ವಾಟರ್ ಚಾನಲನ್ನು ಮಾಡಬೇಕಾಗತ್ತೆ, ಅಥವಾ ಹಾಸನ್ನಿಂದ ಬೆಂಗಳೂರಿಗೆ ಹೇಮಾವತಿ ನೀರನ್ನು ಸಪ್ಲೈ ಮಾಡಬೇಕು ಥ್ರೂ ದ ಚಾನಲ್. ಸೊ ಆಗೇನಾಗುತ್ತೆ, ಲ್ಯಾಂಡ್ ಅಕ್ವಿಸಿಷನಿಂದ ಹಿಡಿದು ಅಲ್ಲಿ ಒಂದು ಪೈಪ್ಲೈನ್ ಆಗಿರ್ಬೋದು, ಅಥವಾ ಮಂಗಳೂರಿಂದ ಬೆಂಗಳೂರಿಗೆ ಒಂದು ಪೆಟ್ರೋಲ್ ಪಂಪ್ ಸೆಟ್ ಅಂತ, ಅಂದರೆ ಪೆಟ್ರೋಲ್ನ ಸಪ್ಲೈ ಮಾಡಲಿಕ್ಕೆ ಒಂದು ದಾರಿ ಅಥವಾ ಒಂದು ಚಾನಲ್, ಥ್ರೂ ದ ಕ್ಲೋಸ್ಡ್ ಚಾನಲ್ ಅಂತ ಹೇಳ್ತೀವಿ, ಪೈಪ್ ಲೈನ್ ಮೂಲಕ ಬರುವಂಥದ್ದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ? ಓಕೆ, ಐ ವಿಲ್ ಪಾಸ್. ನೆಕ್ಸ್ಟ್ ಒನ್ ಈಸ್ ದ ಪರ್ಪಸ್ is to initiate, plan, execute, monitor and control and close the project. ಅಂದರೆ ಒಂದು ಪ್ರಾಜೆಕ್ಟಲ್ಲಿ ಏನೆಲ್ಲ ಬರುತ್ತೆ, ಇನಿಷಿಯೇಟು, ಪ್ಲ್ಯಾನಿಂಗು, ಆಗಲೇ ಪ್ರೋಸೆಸ್ 5 ಗ್ರೂಪ್ ಅಂತ ಹೇಳಿದ್ವಲ್ಲ, ಹಾಗೆ ಇಟ್ ಈಸ್ ಕಾಮನ್ ಟು ದ ಆಲ್ ಪ್ರಾಜೆಕ್ಟ್. ಈಗ ಮೇಲೆ ಹೇಳಿರುವಂಥ ಪ್ರೋಸೆಸ್ಗಳು ಎಲ್ಲ ಪ್ರಾಜೆಕ್ಟ್ಗಳಿಗೂ ಸಹ ಇನ್ವಾಲ್ವ್ ಆಗುತ್ತೆ. ಒಂದು ಮನೆ ಕಟ್ಟಿದ್ದಿರ್ಬೋದು, ಒಂದು ಡ್ಯಾಮ್ ಕಟ್ಟಿದ್ದಿರ್ಬೋದು, ಅಥವಾ ಒಂದು ಮೆಗಾ ಪ್ರಾಜೆಕ್ಟ್ ಇರ್ಬೋದು. ಈಗ ಸ್ಮಾರ್ಟ್ ಸಿಟಿ ಅನ್ನೋದೊಂದು ಪ್ರಾಜೆಕ್ಟ್ ಇರ್ಬೋದು, ಅಥವಾ ಮೆಕ್ಯಾನಿಕಲ್, ಈಗ ಬೀಮ್ಸನ್ನೆಲ್ಲ, ಈಗ ಫ್ಲೈಓವರ್ ಕಟ್ಟಬೇಕಾದ್ರೆ ಮೆಕ್ಯಾನಿಕಲ್ ಬೀಮ್ಸನ್ನೆಲ್ಲ ಹಾಕಬೇಕಾಗಿರುತ್ತೆ. ಸೊ ಮೆಕ್ಯಾನಿಕಲ್, ಈಗ ಒಂದು ಹೆಲಿಕಾಪ್ಟರ್, ಆಟೋಮೊಬೈಲ್ ಸೆಕ್ಟರ್ ತೊಗೊಂಡ್ರೆ ಅದ್ರ ಬಾಡಿ ಬಿಲ್ಡಿಂಗ್ ಇರ್ಬೋದು, ಇಂಜಿನನ್ನು ಸ್ಟ್ರಕ್ಚರನ್ನು ಬಿಲ್ಡ್ ಮಾಡಿರ್ಬೋದು. ಸೊ ಅಲ್ಲಿ ಫೋರ್ಜಿಂಗ್ ಬರುತ್ತೆ. ಸೊ ಮತ್ತು ಕ್ಯಾಸ್ಟಿಂಗ್ ಬರುತ್ತೆ, ಫೋರ್ಜಿಂಗ್ ಬರುತ್ತೆ. ಸೊ ಕಾರ್ಪೆಂಟ್ರಿ ಸೆಕ್ಷನ್ನು ಕೆಲವೊಂದು ಕಡೆ ಬರುತ್ತೆ. ಈಗ ಬಸ್ನ ರೆಡಿ ಮಾಡಿದಂಥ ಕೆಲವೊಂದು ವುಡನ್ ಅಥವಾ ಕೆಲವೊಂದು ಮೆಟೀರಿಯಲ್, ಮೆಕ್ಯಾನಿಕಲ್ ವೆಲ್ಡಿಂಗ್ ಬರ್ಬೋದು, ಶೀಟ್ ಮೆಟ್ಲಿಂಗ್ ಬರ್ಬೋದು. ಓಕೆ, ಸೊ ಇದನ್ನು ಯೂಸ್ ಮಾಡಲಿಕ್ಕೆ ನಿಮ್ಮ ಲೇತನ್ನು ಯೂಸ್ ಮಾಡೋ ಸೆಷನ್ಸ್ ಬರ್ಬೋದು. ಈ ರೀತಿ ಮಲ್ಟಿಪಲ್ ಟಾಸ್ಕ್. ಆಟೋಮೊಬೈಲ್ ಇಂಡಸ್ಟ್ರಿ ಇಟ್ ಈಸ್ ಎ ಇಂಟರ್ಡಿಸಿಪ್ಲಿನರಿ. ಇಟ್ ರಿಕ್ವೈರ್ಸ್ ಆಲ್ ಟೈಪ್ ಆಫ್ ಆಲ್ ಬ್ರಾಂಚಸ್. ಉದಾಹರಣೆಗೆ ಕೆಮಿಕಲ್ ಇಂಜಿನಿಯರಿಂಗಿಂದ ಹಿಡಿದು ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ವರೆಗೂ ಎಲ್ಲ ಇಂಜಿನಿಯರಿಂಗ್ ಅವರು ಬೇಕಾಗುತ್ತೆ. These 5 process will be involved for all the projects. So this is regarding the project management process. Next one is product oriented process. Product oriented process ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ತಯಾರು ಮಾಡಬೇಕಾದ್ರೆ ಅದಕ್ಕೆ ಪ್ರೋಸೆಸ್ ಇನ್ವಾಲ್ವ್ ಆಗುತ್ತೆ. ಉದಾಹರಣೆಗೆ ನೀವು ಕೆಲವೊಂದು ಮೂವಿಗಳಲ್ಲಿ ಅಥವಾ ಕೆಲವೊಂದು ವಿಡಿಯೋಗಳನ್ನು ನೋಡಿರ್ಬೋದು. ಏನೋ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನಲ್ಲಿ. ಸೊ ಕಾರ್ ಮ್ಯಾನುಫ್ಯಾಕ್ಚರ್ ಹೇಗಾಗುತ್ತೆ, ಅಲ್ಲಿ ರೋಬೋಟ್ಸ್ ಇರುತ್ತೆ. ಆ ರೋಬೋಟ್ಸು ಇಟ್ ವಿಲ್ ಡೂ ದ ವರ್ಕ್, ಪ್ರೀ ಡಿಫೈನ್ಡ್ ವರ್ಕ್ ಏನನ್ನು ಹಾಕಿರ್ತಾರೆ. ಕೆಲವೊಂದು ರೋಬೋಟ್ಸು ನಟ್ಟನ್ನು ತಿರುವುದಿರ್ಬೋದು, ಬೋಲ್ಟನ್ನು ಸರಿಯಾಗಿ ಕನೆಕ್ಟ್ ಮಾಡಿರ್ಬೋದು, ಕೆಲವೊಂದು ವೆಲ್ಡಿಂಗ್ ಮಾಡ್ಬೋದು, ಕೆಲವೊಂದು ಅಲೈನ್ಮೆಂಟ್ ಇರ್ಬೋದು. ಓಕೆ, ಈಗ ಉದಾಹರಣೆಗೆ ಪೆಪ್ಸಿ, ಕೊಕೊಕೋಲಾ ಅನ್ನೋ ಒಂದು, ಅಥವಾ ಮಿರಿಂಡಾ, ಈ ರೀತಿ ಒಂದು ಇಂಡಸ್ಟ್ರಿ ತೊಗೊಂಡ್ರೆ ಅಲ್ಲಿ ಒಂದು ಪಾತಲ್ಲಿ ಬರ್ತಾ ಇರುತ್ತೆ ಏನೋ ಕೆಮಿಕಲ್ ಅಥವಾ ಬಾಟಲ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಕ್ಯಾಪ್ ಹಾಕೋದಿರ್ಬೋದು, ಅಥವಾ ಅದಕ್ಕೆ ರ್ಯಾಪರ್
ಸ್ಟಿಕ್ಕರ್ ಹಾಕೋದಿರ್ಬೋದು, ಅದಕ್ಕೆ ಇಷ್ಟೇ ಅಮೌಂಟ್, ಇಷ್ಟೇ ಲೀಟ್ರನ್ನ ನಾವು ಡಂಪ್ ಮಾಡಬೇಕಾಗಿರುತ್ತೆ, ಏನೋ ಅದು ಕೆಮಿಕಲ್ ಅಥವಾ ಏನು ಲಿಕ್ವಿಡ್ ಇರುತ್ತಲ್ಲ ಅದನ್ನು, ಮತ್ತು ಅದನ್ನು ಸೀಲ್ ಮಾಡಬೇಕು. ಸೊ ಅದು ಫ್ಲೋ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ, ಅದನ್ನು ಮತ್ತೆ ಪ್ಯಾಕ್ ಮಾಡಬೇಕು. ಸೊ ದೀಸ್ ಆರ್ ದ ಪ್ರೋಸೆಸ್ ಕಾಲ್ಡ್ ಆಸ್ ಎ ಪ್ರಾಡಕ್ಟ್ ಓರಿಯೆಂಟೆಡ್ ಪ್ರೋಸೆಸ್. ಇದು ಯಾವುದೋ ಒಂದು ಪ್ರಾಡಕ್ಟಿಗೆ ಯಾವ ರೀತಿ ಬೇಕಾಗುತ್ತೆ ಅದ್ರ ರೀತಿ ಮಾತ್ರ ಪ್ರೋಸೆಸ್ಸನ್ನು ಮಾಡಿರ್ತಾರೆ ಹೊರತು ದಿಸ್ ಈಸ್ ನಾಟ್ ಕಾಮನ್ ಫಾರ್ ಆಲ್ ದ ಪ್ರಾಜೆಕ್ಟ್ಸ್. ಓಕೆ, ಪ್ರಾಡಕ್ಟ್ ಓರಿಯೆಂಟೆಡ್ process will be involved in only the such type of product. It is not common for all the projects. Okay, defined by the product life cycle. ಸೊ ಈಗ ಆ ಲೈಫ್ ಸೈಕಲ್ ಎಲ್ಲಿವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಅಲ್ಲಿವರೆಗೂ ಆ ಪ್ರೋಸೆಸ್ ಇರುತ್ತೆ. ಇಟ್ ವೇರೀಸ್ ಬೈ ಅಪ್ಲಿಕೇಶನ್ ಏರಿಯಾ. ಒಂದು ಪ್ರಾಡಕ್ಟ್ ಓರಿಯೆಂಟೆಡ್ ಪ್ರೋಸೆಸ್ ಮೇ ನಾಟ್ ಬಿ ಕಾಮನ್ ಫಾರ್ ಅನದರ್. ಈಗ ಪೆನ್ನನ್ನು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ರೆನಾಲ್ಡ್ಸ್ ಕಂಪ್ನಿ ಇರ್ಬೋದು, ಸೆಲ್ಲೋ ಕಂಪ್ನಿ ಇರ್ಬೋದು, ಅವ್ರದ್ದೇ ಆದಂಥ ಒಂದು ಪ್ರಾಡಕ್ಟ್ ಪ್ರೋಸೆಸ್ ಇರುತ್ತೆ. ಈಗ ಕ್ಯಾಲ್ಕುಲೇಟ್ರ್ ಇರ್ಬೋದು, ಕ್ಯಾಲ್ಕುಲೇಟ್ರು ನೀವು ಯಾವುದೋ ಒಂದು ಯೂಸ್ ಮಾಡ್ತೀರಿ, ಸೊ ಅದಕ್ಕೆ ಪಿ ಸಿ ಬಿ ಅಲೈನ್ಮೆಂಟ್ ಇರ್ಬೋದು, ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ರೀತಿಯಾದಂತಹ ಬಾಡಿ ಐಸಿಗಳು, ಅದನ್ನು ಪಿಕ್ ಆ್ಯಂಡ್ ಪ್ಲೇಸ್ ಮಾಡಬೇಕು, ಸಾಲ್ಡ್ರಿಂಗ್ ಮಾಡಬೇಕು, ಈ ರೀತಿಯಾದಂತಹ ಕೆಲಸಗಳಿರುತ್ತೆ. ಓಕೆ, ದಿಸ್ ಈಸ್ ರಿಲೇಟೆಡ್ ಟು ದ product oriented process. So just I will review once again what is project also. Okay, project means already we know the project and project management. Once again I will recall the project is, it is a temporary endeavor, andre ಒಂದು ಲಿಮಿಟೇಷನ್ ಇರುತ್ತೆ. ಇಟ್ ಹ್ಯಾಸ್ ಎ ಡೆಫಿನೆಟ್ ಸ್ಟಾರ್ಟ್ ಆ್ಯಂಡ್ ಡೆಫಿನೆಟ್ ಎಂಡ್ ಇರುವಂತಹದ್ದು. ಮತ್ತು ಯುನಿಕ್, ಪ್ರತಿಯೊಂದು ಪ್ರಾಜೆಕ್ಟು ಅದರದೇ ಆದ ಯುನಿಕ್ನೆಸ್ ಇರುತ್ತೆ, ಅದರದ್ದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ. ಮತ್ತು ಆರ್ಗನೈಸ್ ದ ಪ್ರಾಪರ್ ಪರ್ಫಾರ್ಮಿಂಗ್ ಪ್ರಾಜೆಕ್ಟ್ಸ್ ಯೂಶಲಿ ಡಿವೈಡ್ ಈಚ್ ಪ್ರಾಜೆಕ್ಟ್ ಇಂಟು ಸೆವೆರಲ್ ಸಬ್ ಪ್ರಾಜೆಕ್ಟ್ ಅಥವಾ ಸೆವೆರಲ್ ಪ್ರಾಜೆಕ್ಟ್ ಫೇಸಸ್. ಬಿಗಿನಿಂಗ್, ಎಂಡಿಂಗ್ ಫೇಸ್, ಮಿಡಲ್ ಫೇಸ್, ಕೆಲವೊಂದು ಓವರ್ಲ್ಯಾಪ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅಗೇನ್ ಕ್ಲೋಸಿಂಗ್, ವೆನ್ ಇಟ್ ಯಾವಾಗ ಆ ಪ್ರಾಜೆಕ್ಟಿನ ಗೋಲ್ ರೀಚ್ ಆಯಿತೋ ಆ ಟೈಮಲ್ಲಿ ವಿ ವಿಲ್ ಕಾಲ್ಡ್ ಆಸ್ ಎ ಕ್ಲೋಸಿಂಗ್. So we are going to close. So the process of project is to attain its objective. ಅಂದರೆ ಯಾವುದೋ ಒಂದು ಗೋಲನ್ನು ರೀಚ್ ಮಾಡಲಿಕ್ಕೋಸ್ಕರ. ಈಗ ಉದಾಹರಣೆಗೆ ನಾವು ನಿಮಗೆ ಕ್ಲಾಸ್ ತೊಗೊತಾ ಇದ್ವಿ. ಯಾಕೆ ಕ್ಲಾಸ್ ತೊಗೊತಾ ಇದ್ವಿ? ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟು ತುಂಬ ಚೆನ್ನಾಗಿ ಬರಬೇಕು. ಈಗ ಮನೆಯಲ್ಲಿ ಟೈಮ್ ಪಾಸ್ ಅಥವಾ ಸುಮ್ಮನೆ ಕಾಲಹರಣ ಮಾಡೋದಕ್ಕಿಂತ, ಅಥವಾ ಕೆಲವು ವಿದ್ಯಾರ್ಥಿಗಳಿಗೆ ಅವ್ರದ್ದೇ ಆದಂತಹ ಕೆಲಸಗಳು ಇರ್ಬೋದು, ಅದ್ರ ಜೊತೆಗೆ ಕೆಲಸದ ಜೊತೆಗೆ ಪಾಠ ಕಲಿಕೆನೂ ಸಹ ಇರಲಿ ಅಂತ ಸರ್ಕಾರ ನಿಮಗೆ ಆನ್ಲೈನ್ ಕ್ಲಾಸನ್ನು ಮಾಡಿ ಅಂತ ಹೇಳಿದೆ. ಸೊ ನಮ್ಮ ಪ್ರಾಜೆಕ್ಟ್ ಏನು, ವಿ ಹ್ಯಾವ್ ಟು ಟೇಕ್ ದಿಸ್ ಸೆಮಿಸ್ಟರ್ ಅಂಟಿಲ್ ದ ಲಾಕ್ಡೌನ್ ಎಕ್ಸಿಟ್ ಆಗೋ ತನಕ ನಾವು, ಸೊ ವಿ ಹ್ಯಾವ್ ಟು ಟೇಕ್ ದ ಆನ್ಲೈನ್ ಕ್ಲಾಸಸ್ ಟು ಯುಟಿಲೈಸ್ ಯುವರ್ ಟೈಮ್ ಫಾರ್ ದ ಬೆನಿಫಿಟ್ ಆಫ್ ಯು ಟು ಗೈನ್ ದ ನಾಲೆಜ್. ನಿಮ್ಮ ಜ್ಞಾನ ಅಭಿವೃದ್ಧಿಗೋಸ್ಕರ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ದಿಸ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಎ project. Okay, next one is, okay, what is the difference between the project objectives and project scope? Project objectives anta andre refers to a detailed description of the expected ಅಥವಾ ಡಿಸೈರ್ಡ್ ಔಟ್ಕಮ್ ಆಫ್ ದ ಪ್ರಾಜೆಕ್ಟ್. ಎಕ್ಸಾಂಪಲ್, ಬಿಲ್ಡ್ ನ್ಯೂ ವೆಬ್ಸೈಟ್ ಅನ್ನೋದು ಒಂದು ಎಕ್ಸಾಂಪಲ್. ಆದರೆ ಅಂದರೆ ಒಂದು ಪ್ರಾಜೆಕ್ಟ್ಗೆ ಒಂದು ಗುರಿ, ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು ಅನ್ನೋದಾದರೆ, ವಾಟ್ ಈಸ್ ದ ಪ್ರಾಜೆಕ್ಟ್ ಸ್ಕೋಪ್? ರೆಫರ್ಸ್ ಟು ದ ಅಮೌಂಟ್ ಆಫ್ ಎಫರ್ಟ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಎಷ್ಟು ಎಫರ್ಟ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡೋದನ್ನು ಪ್ರಾಜೆಕ್ಟ್ ಸ್ಕೋಪ್ ಅಂತ ಹೇಳ್ತೀವಿ. ಓಕೆ, ಉದಾಹರಣೆಗೆ ಬಿಲ್ಡಿಂಗ್ ದ ವೆಬ್ಸೈಟ್ ಯೂಸಿಂಗ್ ESP ಆ್ಯಂಡ್ ನೆಟ್ ಪ್ರಾಡಕ್ಟ್ಸ್ ಆ್ಯಂಡ್ ಫ್ಲ್ಯಾಶ್ ಮೀಡಿಯಾ. ಅಂದರೆ ಈ ASP.NET, ದೀಸ್ ಆರ್ ದ ಡಿಫ್ರೆಂಟ್ ಟೂಲ್ಸ್ ಯೂಸ್ಡ್ ಟು ಬಿಲ್ಡ್ ದ ವೆಬ್ಸೈಟ್. ಫ್ಲ್ಯಾಶ್ ಮೀಡಿಯಾ ಇವೆಲ್ಲ ಕಂಪ್ಯೂಟರ್ ಸೈನ್ಸರ್ಗೆ ಅರ್ಥ ಆಗ್ಬೋದು. ದೀಸ್ ಆರ್ ದ ಟೂಲ್ಸ್ ವಿಚ್ ಆರ್ ಗೋಯಿಂಗ್ ಟು ಯೂಸ್ಡ್ ಟು ಡೆವಲಪ್ ದ ವೆಬ್ಸೈಟ್. ಓಕೆ, ಸೊ ಇದರ ಅರ್ಥ ಏನಪ್ಪ ಅಂದರೆ, ವೆಬ್ಸೈಟನ್ನು ಡೆವಲಪ್ ಮಾಡೋದು ಒಂದು ಪ್ರಾಜೆಕ್ಟ್ ಅನ್ನೋದಾದರೆ, ಅದನ್ನು ಯಾವ ಯಾವ ಸಾಧನಗಳಿಂದ ನಾವು ಮಾಡ್ತೀವಿ, ಯಾವ ಸಾಧನಗಳನ್ನು ಬಳಸೋದ್ರಿಂದ ಎಷ್ಟು ಪ್ರೈಸ್ ಅಥವಾ ಕಾಸ್ಟ್ ಆಗುತ್ತೆ, ಬೆಲೆ ಎಷ್ಟು ವೇರಿ ಆಗುತ್ತೆ, ಸ್ಕೋಪ್ ಯಾವುದರಲ್ಲಿ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡೋಕ್ಕೆ ಸಾಧ್ಯ ಇದೆ,
ಕಸ್ಟಮರನ್ನ ಅಟ್ರ್ಯಾಕ್ಟ್ ಮಾಡ್ಬೋದಾ, ಈ ಎಲ್ಲದನ್ನು ನಾವು ಥಿಂಕ್ ಮಾಡ್ತಾ ಹೋಗ್ತೀವಿ. ದಟ್ ವಿಲ್ ಬಿ ಕಾಲ್ಡ್ ಎಸ್ ಎ ಸ್ಕೋಪ್. ಏನು ಸ್ಕೋಪು? ಇದರಲ್ಲಿ ಈ ಪ್ರಾಜೆಕ್ಟ್ ಕಾಸ್ಟನ್ನು ಅಂದರೆ ಬೆಲೆಯನ್ನು, ಪ್ರಾಜೆಕ್ಟಿಗೆ ಬೇಕಾದಂಥ ಬಂಡವಾಳವನ್ನು ಕಡಿಮೆ ಮಾಡ್ಬೋದಾ, ಎಫಿಷಿಯೆಂಟಾಗಿ ಮಾಡ್ಬೋದಾ, ಮಾರ್ಕೆಟ್ ಆಗೋ ರೀತಿ ಮಾಡ್ಬೋದಾ, ಪ್ರಾಡಕ್ಟು ಅಟ್ರಾಕ್ಟಿವ್ ಆಗಿ ಮಾಡ್ಬೋದಾ, ಈ ರೀತಿಯಾದಂಥ ವಿಚಾರನ ನಾವೇನಂತೀವಿ ಸ್ಕೋಪ್ ಆಫ್ ದ ಪ್ರಾಜೆಕ್ಟ್. ಓಕೆ, ದಿಸ್ ಈಸ್ ಅಬೌಟ್ ಪ್ರಾಜೆಕ್ಟ್ objectives and project scope. Objectives and scope are slightly different. Object will be have the set of predefined goals to be reached. Okay, scope is the process involved to make or execute that project in an efficient way, so that to make the project to get benefited. So next one is, again I will give the broader information. What is a scope? Different between the project group and a project scope. ಪ್ರಾಡಕ್ಟ್ ಸ್ಕೋಪ್ ಮತ್ತು ಪ್ರಾಜೆಕ್ಟ್ ಸ್ಕೋಪ್, ಇಲ್ಲೂ ಸಹ ಎರಡು ರೀತಿ ನಾವು ಹೇಳ್ಬೋದು. ಸ್ಕೋಪ್ ಆಲ್ರೆಡಿ ನಾನು ಸ್ಕೋಪ್ ಅಂತ ಅಂದರೆ ಏನು ಅಂತ ಡಿಫೈನ್ ಮಾಡಿದೆ. ಪ್ರಾಡಕ್ಟ್ ಸ್ಕೋಪು ಮತ್ತು ಪ್ರಾಜೆಕ್ಟ್ ಸ್ಕೋಪು ಏನು ವ್ಯತ್ಯಾಸ? ದ ಫೀಚರ್ಸ್ ಆ್ಯಂಡ್ ಫಂಕ್ಷನ್ ದಟ್ ಕ್ಯಾರೆಕ್ಟರೈಸ್ ಎ ಪ್ರಾಡಕ್ಟ್ ಆರ್ ಎ ಸರ್ವಿಸ್ or a result. Completion of the product scope is measured against the product requirement. ಸೊ ನಮಗೆ ಈಗ ಒಂದು ಸೋಪ್ ಬೇಕಾಗುತ್ತೆ. ಸೋಪ್ ಏನು, ಸೊ ದೇರ್ ಆರ್ ಮಲ್ಟಿಪಲ್ ಸೋಪ್ ಇದೆ. ಓಕೆ, ಲೈಫ್ ಬಾಯ್, ಲಕ್ಸ್, ಓಕೆ, ಈ ರೀತಿಯಾದಂಥ ಬೇರೆ ಬೇರೆ. ಅಥವಾ ಒಂದು ಪೇಸ್ಟ್ ತೊಗೊಂಡ್ರೆ ಟೂತ್ಪೇಸ್ಟಲ್ಲಿ ಕೋಲ್ಗೇಟ್ ಇರ್ಬೋದು, ಕ್ಲೋಸಪ್ ಇರ್ಬೋದು, ಪತಂಜಲಿ ಇರ್ಬೋದು, ಈ ರೀತಿ ಬೇರೆ ಬೇರೆ ಆದಂತಹ ಪ್ರಾಡಕ್ಟ್ಸ್. ಓಕೆ, ಪ್ರಾಡಕ್ಟ್ ಸ್ಕೋಪ್ ಏನು, ಅದರದ್ದು ಲೇಬಲ್ ಯಾವ ರೀತಿ ಇರಬೇಕು, ಅದರದ್ದು ಕ್ವಾಲಿಟಿ ಏನಿರಬೇಕು, ಅದು ಜನಕ್ಕೆ ರೀಚ್ ಆಗುತ್ತೋ ಹೇಗೆ, ಆ ರೀಚ್ ಆದಾಗ ಮಾರ್ಕೆಟ್ ಆಗುತ್ತೋ ಇಲ್ವೋ, ಪ್ರಾಡಕ್ಟ್ ಸ್ಕೋಪ್. ಆ ಪ್ರಾಡಕ್ಟು ಇದು ನಮಗೆ ಮಾರ್ಕೆಟಿಂಗ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ತಿಳ್ಕೊಬೇಕು. ಸೊ ಅದರ ಅಂದರೆ ಇದನ್ನು ಯೂಸ್ ಮಾಡಲಿಕ್ಕೆ ಆಗುತ್ತಾ, ಕಸ್ಟಮರ್ಗೆ ಅನುಕೂಲ ಆಗಿರುತ್ತಾ. ಓಕೆ, ನೀವು ಕೆಲವೊಂದು ಅಂಗಡಿಗಳಿಗೆ ಹೋದರೆ ಕೆಲವೊಂದು ಪೆನ್ಗಳು ಅದರ ಕ್ಯಾಪ್ ಒಂದು ರೀತಿ ಇರುತ್ತೆ. ಓಕೆ, ನಾವು ಶರ್ಟಲ್ಲಿ ನಾವು ಪೆನ್ ಕ್ಯಾಪನ್ನು ನೋಡಿಕೊಂಡು, ಸೊ ದಟ್ ವಿಲ್ ಬಿ ಯೂಸ್ಫುಲ್, ಓಕೆ, ಇಟ್ ವಿಲ್ ಬಿ ಈಸಿ ಟು ಹೋಲ್ಡ್ ಇಟ್ ಅಂತ ಅಂದರೆ ಅದನ್ನು ನೋಡಿಕೊಂಡು ತೊಗೊತೀವಿ. ಅಥವಾ ಕೆಲವೊಂದು ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಅಥವಾ ಕೆಲವೊಂದು ಸ್ಪೇರ್ಸ್ ಪಾರ್ಟ್ಸನ್ನು ಪರ್ಚೇಸ್ ಮಾಡಿದ್ರೆ, ಇಂಥ ಸ್ಪೇರ್ಸ್ ಪಾರ್ಟ್ಸನ್ನು ಇಂಥ ಕಂಪ್ನಿಯಿಂದ ಪರ್ಚೇಸ್ ಮಾಡಿದ್ರೆ ಲಾಂಗ್ ಲೈಫ್ ಇರುತ್ತೆ, ಕ್ವಾಲಿಟಿ ಇರುತ್ತೆ. ಸೊ ಅದನ್ನೆಲ್ಲ ಡಿಸೈಡ್ ಮಾಡಬೇಕು. ಅಂದರೆ ಪ್ರಾಡಕ್ಟ್ ಸ್ಕೋಪ್ ಈಸ್ ಮಸ್ಟ್ ಅಟ್ರ್ಯಾಕ್ಟ್ ದ ಎಂಡ್ ಯೂಸರ್. ಸೊ ನೆಕ್ಸ್ಟ್ ಒನ್ ಈಸ್ ಪ್ರಾಜೆಕ್ಟ್ ಸ್ಕೋಪ್. ಪ್ರಾಜೆಕ್ಟ್ ಸ್ಕೋಪ್ ಅಂದರೆ ದ ವರ್ಕ್ ದಟ್ ಮಸ್ಟ್ ಬಿ ಡನ್ ಅಚೀವ್ ದ ಪ್ರಾಡಕ್ಟ್ ಸ್ಕೋಪ್. Completion of the project scope is measured against the project management plan. ಓಕೆ, ಪ್ರಾಜೆಕ್ಟ್ ಸ್ಕೋಪ್ ಏನು, ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಒಂದು ಏನು ಆಕ್ಸಿಜನ್ ಸಪ್ಲೈ ಅಂತ ಅಂದ್ಕೋಬೋದು ಇವತ್ತಿಂದು. ಏನು ಪ್ರಾಜೆಕ್ಟ್ ಸ್ಕೋಪ್ ಏನು, ಸೊ ನಮ್ಮ ದೇಶದ ಎಲ್ಲ ಮನುಷ್ಯರನ್ನು, ಎಲ್ಲ ಪ್ರಜೆಗಳನ್ನು ಉಳಿಸ್ಬೇಕು ಅನ್ನೋದು ಒಂದು ಗುರಿ ಇರುತ್ತೆ. ಆ ಗುರಿ ಉಳಿಸ್ಬೇಕು ಅಂದರೆ ಆಕ್ಸಿಜನನ್ನು ಎಲ್ಲರಿಗೂ ಪ್ರಾಪರಾಗಿ ಟೈಮ್ಗೆ ಸಪ್ಲೈ ಮಾಡಬೇಕು ಅನ್ನೋದು ಸೊ ಪ್ರಾಜೆಕ್ಟ್ನ ಸ್ಕೋಪ್ ಆಗಿರುತ್ತೆ. ಸೊ ಈ ರೀತಿ ಸ್ಕೋಪ್ ಆ್ಯಂಡ್ ಇದು ಮೆಗಾ ಪ್ರಾಜೆಕ್ಟ್ ಅಥವಾ ಮಿನಿ ಪ್ರಾಜೆಕ್ಟ್ ಅಂತ ಅಂದಾಗ, ಸೊ ನಮ್ಮ ಕಾಲೇಜ್ ಲೆವೆಲಲ್ಲಿ ತೊಗೊಂಡಾಗ, ಸೊ ಎಲ್ಲ ಮೇಸ್ಟ್ರುಗಳು ಸಹ ಆನ್ಲೈನ್ ಕ್ಲಾಸಸನ್ನು ತಗೋಬೇಕು. ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾಲೆಡ್ಜ್ ಶೇರ್ ಆಗಬೇಕು, ನಾಲೆಡ್ಜ್ ಡೆವಲಪ್ ಆಗಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ನ ಸ್ಕೋಪ್. ಅದನ್ನು ಯಾವ ರೀತಿ ಅಚೀವ್ ಮಾಡ್ತೀವಿ? ವಿ ಹ್ಯಾವ್ ಟು ಬೈ ಕಂಡಕ್ಟಿಂಗ್ ದ ಮಲ್ಟಿಪಲ್ ಕ್ಲಾಸಸ್ ಬೈ ಈಚ್ ಆ್ಯಂಡ್ ಎವರಿ lecturer, even including the part-time lecturers, that scope of the project has to be achieved. The management plan. So ಯಾವ ರೀತಿ ಮಾಡಿರ್ತಾರೆ, that will be called as a project scope. Okay, next one is, so these are the few questions. Application knowledge, skills, tool, ಇವನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ? So to meet the project objective,
ಸೊ ಇದು ಏನು ಪ್ರೋಸೆಸ್ಸಾ, ಸ್ಕೋಪಾ, ಆಬ್ಜೆಕ್ಟಿವಾ? ಸೊ ನನ್ ಆಫ್ ದೀಸ್. ಅದೇ ರೀತಿ ನೆಕ್ಸ್ಟ್, ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್. ಪ್ರಾಜೆಕ್ಟ್ ಕ್ಲೋಸ್ ವೆನ್ ಇಟ್ಸ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಆ್ಯಸ್ ಅಚೀವ್ಡ್. ನಾವೇನು ಗೋಲ್ ಅಂದ್ಕೊಂಡಿರ್ತೀವಿ ಅದನ್ನು ಗೋಲನ್ನು ಅಚೀವ್ ಮಾಡಿದ್ರೆ ಪ್ರಾಜೆಕ್ಟ್ ಮುಗೀತು ಅಂತನಾ? ಹೌದಾ ಅಲ್ವಾ? ಅಮೌಂಟ್ ಆಫ್ ಎಫರ್ಟ್ಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಏನು ಅಮೌಂಟ್ ಆಫ್ ಎಫರ್ಟ್ ರಿಕ್ವೈರ್ಡ್ ಏನಂತೀವಿ ಅದನ್ನು? ಪ್ರೋಸೆಸ್ಸಾ ಅಥವಾ ಸ್ಕೋಪಾ, ಆಬ್ಜೆಕ್ಟಿವಾ, ನನ್ ಆಫ್ ದೀಸ್. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಆನ್ಸರ್ ಫ್ಯೂ ಆಫ್ ದ questions. So now so this is the reference I have taken. So only this PDF will be having the first chapter soft copy. So but if they want to buy, I will send some link and contact person. From there you can contact and order for this book. That book cost around 290 rupees. So that will be useful not only for this semester, that will be helpful for you for the entire lifespan. Okay, and whenever you want to do some project, mini project or mega project, this book will be helpful for you. And even good quality books are also available. That those books are very costly, maybe cost around 3,000 4,000 like that. So foreign other books. Okay, I will stop at this stage. Thank you for listening. Thank you one and all.